ನಮಸ್ಕಾರ ವೀಕ್ಷಕರೇ. ಸರ್, ಡೈರೆಕ್ಟ್ ವಿಚಾರ ಹೋಗ್ಬಿಡೋಣ. ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ನೀವು. ಅಂದರೆ ನಂದು ಒಂದು ಪ್ರಶ್ನೆ. ಬಿಫೋರ್ ಈಗ ಏನೆಲ್ಲ ವಿಚಾರಗಳು ಮಾತಾಡಿದ್ದೀವಿ, ಕೆಲವೊಂದಷ್ಟು ಶಕ್ತಿಗಳು, ನಿಮ್ಮ ಅನುಭವಗಳು ಇವೆಲ್ಲ ಆಯಿತು. ನೆಕ್ಸ್ಟ್ ಈಗ ಫ್ಯೂಚರಲ್ಲಿ ಆಗೋ ಘಟನೆಗಳ ಬಗ್ಗೆ, ಪ್ರಪಂಚದಲ್ಲಿ ಏನೆಲ್ಲ ವ್ಯತ್ಯಾಸಗಳು ಕಾಣಿಸ್ತಾ ಇದೆ, ಯುದ್ಧಗಳು ನಡೀತಾ ಇದ್ದಾವೆ, ಜಲಪ್ರಳಯಗಳು, ಅದಾದಮೇಲೆ ಆಕ್ಸಿಡೆಂಟ್ಗಳು, ಬೆಂಕಿ ಅವಘಡಗಳು, ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಅಂದರೆ ತುಂಬ ಮಾಸಾಗಿ ಸಾಯ್ತಾ ಇದ್ದಾರೆ. ಒಬ್ಬರೊಬ್ಬರು ಕಾಯಿಲೆ ಬಿದ್ದು ಸಾಯೋದಲ್ಲ, ಸತ್ತರೆ ಲಕ್ಷಾಂತರ ಜನ ಸಾಯೋವಂಥದ್ದು. ಈ ಥರ ಘಟನೆಗಳು, ದ್ವೇಷಗಳು, ಇದೆಲ್ಲ ಮೂರನೇ ಮಹಾಯುದ್ಧಗಳಿಗೆ ಒಂದು ನಾಂದಿ ಅನ್ನೋ ಥರ ಕಾಣಿಸ್ತಾ ಇದೆ. ಒಂದು ದೇಶ ಅಲ್ಲ, 2-3 ದೇಶಗಳು ಯುದ್ಧಗಳು ಶುರು ಆಗ್ತಾ ಇದ್ದಾವೆ. ಇದರಲ್ಲಿ ಭಾರತ ಯಾವ ಒಂದು ಪರಿಸ್ಥಿತಿನ ಎದುರಿಸುತ್ತೆ, ಭಾರತಕ್ಕೆ ಏನಾದರೂ ನಷ್ಟ ಆಗುತ್ತಾ, ಇಲ್ಲ ಭಾರತ ಬಂದು ಎಲ್ಲಾದ್ರ ಮುಂದೆ ವಿಶ್ವಗುರು ಆಗೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ, ಇಲ್ಲ ವಿಶ್ವಗುರು ಆಗಿಬಿಡುತ್ತಾ? ಸೊ ಇವೆಲ್ಲ ಒಂದಷ್ಟು ನಮಗೆ ಕುತೂಹಲ. ನಿಮ್ಮ ಒಂದಷ್ಟು ಜರ್ನಿಗಳು ನೀವು ಹೇಳಿದ್ರಿ. ಈಗ ಸತ್ಯಯುಗ ಬರೋ ಒಂದಷ್ಟು ಮುಂದೆ ಬರೋದಕ್ಕೋಸ್ಕರ ಇವೆಲ್ಲ ನಾಶ ಅಂತ ಬೇರೆಯವರು ಹೇಳ್ತಾ ಇರೋದು. ಬಟ್ ನೀವು ಅದು ಬಿಟ್ಟು ಇನ್ನೂ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಹೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಅದೇ ವಿಚಾರ ಮಾತಾಡ್ಬಿಡಿ. ಡೈರೆಕ್ಟಾಗೇ ನಾನು ತಿಳ್ಸೋಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಯುಗ ಅಂದಿದ ತಕ್ಷಣನೇ ಎಲ್ಲರೂ ತಿಳ್ಕೊಂಡಿರೋದು ಕಲಿಯುಗ ನಂತರ ಸತ್ಯಯುಗ ಬರುತ್ತೆ. ಹೌದು, ಸತ್ಯಯುಗ ಬರಲ್ಲ. ಸತ್ಯಯುಗ ಬರಲ್ಲ. ಈ ತುಂಬ ಜನ ಹೇಳಿದ್ದಾರೆ ಸತ್ಯಯುಗನೇ ಬರುತ್ತೆ ಅಂತ ಹೇಳಿ. ಹೌದು, ಸತ್ಯಯುಗ ಬರಲ್ಲ. ಮತ್ತೆ ಬೇಗ ಬರ್ತಾ ಇದೆ, ತುಂಬ ಬೇಗ. ಸತ್ಯಯುಗ ಬರಲ್ಲ. ಸತ್ಯಯುಗ ಅಂತೇಳಿ ನಾವು ಏನು ತಿಳ್ಕೊಂಡಿದ್ದೀವಿ, ಸತ್ಯಯುಗ ಅಲ್ಲ, ದಿವ್ಯ ಚೇತನ ಸಮಯ. ಅಂದ್ರೆ ದಿವ್ಯ ಚೇತನ ಯುಗ. ಓಕೆ ಓಕೆ, ಅದೇ ನೇಮು. ಇದಕ್ಕೆಲ್ಲ ಇದು ಬೇರೆ, ಅದೇ ಬೇರೆ. ಸತ್ಯಯುಗ ಅನ್ನೋದೇ ಮುಗೀತದು, ಮುಗೀತದು. ಈಗ ಶುರುವಾಗ್ತಾ ಇರೋಂಥದ್ದು ದಿವ್ಯ ಚೇತನ ಸಮಯ, ಅಂದ್ರೆ ಯುಗ. ಓಕೆ, ದಿವ್ಯ ಚೇತನ ಯುಗ. ಈ ದಿವ್ಯ ಚೇತನ ಅಂದ್ರೆ ಏನಪ್ಪ ಅಂದ್ರೆ, ಮಹಾಕಾಳಿ ಯಾರನ್ನ ಸೃಷ್ಟಿ ಮಾಡವ್ರೆ ಅವರು ದಿವ್ಯ ಚೇತನವಾಗಿ ಮಾರ್ಪಾಡ್ಕೊಂಡ್ಬಿಡ್ತಾರೆ. ಓಕೆ, ಅವ್ರು ಏನಕ್ಕೆ ಮಾರ್ಪಾಡ್ಕೊಳ್ತಾರೆ ಅಂದ್ರೆ, ಅವರು ಕಲಿಯುಗ ಕೊನೆ ಆಗ್ತಾ ಇದ್ದಂಗೆನೆ ದಿವ್ಯ ಚೇತನ ಯುಗ ಶುರುವಾದಾಗ ಅವರು ಅಲ್ಲಿವರೆಗೂ ಏನು ಒಂದು ಜೀವಿಗಳು, ಹೌದು, ಮೋಕ್ಷಕ್ಕೋಸ್ಕರ ಎಷ್ಟೋ ಜನ, ಅಂದ್ರೆ ಅಲ್ಪ ಆಯುಷ್ನಲ್ಲಿ ಸತ್ತಿರುವಂತ ಆತ್ಮಗಳ, ಅಲ್ಪ ಆಯುಷಲ್ಲ, ಮೋಕ್ಷ ಬೇಕು ಅಂತೇಳಿ. ಓಕೆ, ಒಂದು ರೀತಿ ಯಾವ ರೀತಿ ಅಂದ್ರೆ, ನಿಮಗೆ ಮೋಕ್ಷಕ್ಕೋಸ್ಕರ ಕಾಯ್ತಾರೋ ಆತ್ಮಗಳು, ಮೋಕ್ಷಕ್ಕೋಸ್ಕರ ಕಾಯ್ತಾರೋ, ದೇಹ ತ್ಯಾಗ ಮಾಡಿರ್ತಾರೆ. ಆತ್ಮ ಮೋಕ್ಷಕ್ಕೋಸ್ಕರ ಇರುತ್ತೆ. ಓಕೆ, ಇವತ್ತಿಗೂ ಮೋಕ್ಷಕ್ಕೋಸ್ಕರ ಹಲವಾರು ಆತ್ಮಗಳಿದ್ದಾವೆ. ಈ ಒಂದು ಮೋಕ್ಷ ಕೊಡೋರಿಲ್ಲ. ಯಾಕಂದ್ರೆ ಆ ಯುಗ ಪ್ರಾರಂಭ ಆಗಿಲ್ಲ, ದಿವ್ಯ ಚೇತನ ಯುಗ ಬಂದಿಲ್ಲ. ಮಹಾರಾಜರಾಗಿರೋಂಥವ್ರು ದಿವ್ಯ ಚೇತನವಾಗಿ ಮಾರ್ಪಾಡ್ಗೊಂಡಿಲ್ಲ. ಮಾರ್ಪಾಡ್ಗೊಂಡ್ರೆ ಇವ್ರಿಗೆ ಮೋಕ್ಷ ಕೊಡಬಹುದು. ಸೊ ದಿವ್ಯ ಚೇತನ ಸಮಯದಲ್ಲಿ ವಿಲೀನ ಅಂದ್ರೆ ಆತ್ಮಗಳ ವಿಲೀನ ಯುಗ ಅಂತ ಪ್ರಾರಂಭ ಆಗುತ್ತೆ. ಓಕೆ, ಇಲ್ಲಿ 2 ಯುಗ ಅಂತ ಹೇಳ್ತೀನಿ, ತಪ್ಪ ಅಂದ್ರೆ ಅರ್ಥ ಬೇರೆ ತರ. ದಿವ್ಯ ಚೇತನ ಸಮಯದಲ್ಲಿ ಓಕೆ, ವಿಲೀನ ಯುಗ ಅಂದ್ರೆ ವಿಲೀನ ಕಾರ್ಯ ಅಂತ ಶುರುವಾಗುತ್ತೆ. ಈ ವಿಲೀನ ಕಾರ್ಯ ಅಂದ್ರೆ ಈ ರೀತಿ ಇನ್ನೊಂದು ಜನ್ಮ ತಗೊಂಡಿರೋ ಇದ್ದಂತಹ ಆತ್ಮಗಳು ನಾನು ಪರಮಾತ್ಮನಲ್ಲಿ ವಿಲೀನ ಆಗ್ಬೇಕು, ಮೋಕ್ಷ ತಗೊಳ್ಬೇಕು. ವಿಲೀನ ಅಂದ್ರೆ ಮೋಕ್ಷ ತಗೊಳ್ಬೇಕಂತ ಏನು ಇದ್ದಂತಹ ಆತ್ಮಗಳು ಆ ಯುಗ ಸ್ಟಾರ್ಟ್ ಆದಮೇಲೆ ಮೋಕ್ಷ ತಗೊಳ್ಬಹುದು. ಅಂದ್ರೆ ಅವರು ದಿವ್ಯ ಚೇತನದಲ್ಲಿ ವಿಲೀನ ಆಗೋಗ್ತಾರೆ ಆ ಆತ್ಮಗಳು. ಎಲ್ಲಿವರೆಗೂ ಈ ವಿಲೀನ ಕಾರ್ಯಗಳು ಪೂರ್ಣವಾಗಿ ಎಲ್ಲಾ ಜೀವಿಗಳದು ಮುಗಿಯೋವರೆಗೂ ಈ ವಿಲೀನ ಕಾರ್ಯಗಳು ನಡೀತಾನೇ ಇರುತ್ತೆ. ಇದರ ನಂತರ ಪೂರ್ಣವಾಗಿ ಜೀವಿಗಳೆಲ್ಲ ದಿವ್ಯ ಚೇತನದಲ್ಲಿ ವಿಲೀನ ಆದ ನಂತರ ತಗೊಳೋದನ್ನೇ ಜನ್ಮಯುಗ ಅಂತ. ಇದರ ನೆಕ್ಸ್ಟ್ ಜನ್ಮಯುಗ. ಹೌದು, ದಿವ್ಯ ಚೇತನ ಸಮಯದಲ್ಲೇನೆ ಜನ್ಮಯುಗ ಸ್ಟಾರ್ಟ್ ಆಗುತ್ತೆ. ಆಗ ವಿಲೀನ ಏನಾಗಿದ್ದಾರೆ ದಿವ್ಯ ಚೇತನದಲ್ಲಿ ಒಬ್ಬೊಬ್ಬರನ್ನೇ ಜನ್ಮ ತಗೊಂಡ್ ಬಿಡ್ತಾರೆ. ಸೊ ಇಲ್ಲಿ ಒಂದೊಂದು ಜೀವಿನು ಇಲ್ಲಿ ಮುಕ್ತಿ ಆಗಿತ್ತು, ನೆಕ್ಸ್ಟ್ ಇಲ್ಲಿ ಜನ್ಮ ತಗೊಂತಾರೆ. ಸೇಮ್ ಆತ್ಮಗಳು ಇನ್ನೊಂದು ದೇಹದಿಂದ ಇನ್ನೊಂದು ದೇಹನ ಹುಟ್ಟುತ್ತವೆ ಇಲ್ಲಿ. ಹೌದು, ಈ ರೀತಿ ತಗೊಂತಾ ಬರ್ತಾರೆ. ಎಲ್ಲಾ ತರ ಜೀವಿಗಳು ತಗೊಂತಾ ಇರ್ತಾರೆ. ಅದರ ನಂತರ ಅದೆಲ್ಲ ಮುಗಿದ ನಂತರ ಮತ್ತೆ ವಿಲೀನ.
ಓಕೆ ಓಕೆ ಇದು ಇನ್ನ ಇಷ್ಟೇ, ಒಂದು ಬಾರಿ ವಿಲೀನ, ಓಕೆ. ವಿಲೀನ ಮುಗಿತ ಜನ್ಮ, ಇದು ರಿಪೀಟ್ ಆಗ್ತಾನೇ ಇರುತ್ತೆ, ಇದು ನಡೆಯುತ್ತೆ. ಓಕೆ. ಸೊ ಈಗ ಏನು ಎಲ್ಲರೂ ತಿಳ್ಕೊಂಡಿರೋ ಥರ ಸತ್ಯಯುಗ ಅನ್ನೋದು ಮುಗಿದಿದೆ, ಪುನಃ ಸತ್ಯಯುಗ ಬರಲ್ಲ. ಸೊ ಕೆಲವರು ಹೇಳ್ತಾ ಇರೋದು ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ಇದು ಕೆಲವೊಂದು ಸಂಧಿಯುಗ ಅಂತ, ಸಂಧಿಕಾಲ ಅಂತ ಕರೀತಾರೆ ಸತ್ಯಯುಗಕ್ಕೆ ಮತ್ತು ಕಲಿಯುಗಕ್ಕೆ. ಇದು ನಡೀತಾ ಇರೋದು ಈಗ ಸಂಧಿ, ಇದೊಂದು ಮಾರ್ಪಾಟುಗಳಾಗ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಮಾರ್ಪಾಟು ಮುಗಿದ ತಕ್ಷಣ ಸತ್ಯಯುಗ ಸಂಪೂರ್ಣವಾಗಿ ಬರುತ್ತೆ ಅನ್ನೋದು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಹೇಳೋದು. ಅದಾದಮೇಲೆ ಈ ಥರದ್ದು ನೀವು ಹೇಗೆ ಏನು ಹೇಳ್ತಾ ಇದ್ದೀರಾ, ಇದೇ ಹೊಸದು ನಮಗೆ. ಯಾಕಂದ್ರೆ ಇದುವರೆಗೂ ಈ ಥರದ್ದು ದಿವ್ಯಚೇತನ ಯುಗ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಅದು ನೀವೇ ಹೇಳ್ತಾ ಇರೋದು. ಸೊ ಇದು ಬಂದು ಎಲ್ಲರಿಗೂ ಗೊತ್ತಿಲ್ಲ, ಮತ್ತು ಇದನ್ನು ಯಾವ ರೀತಿ ನೀವು ಕನ್ಫರ್ಮ್ ಇದು ಸತ್ಯ ಇದೇನೇ ಆಗುತ್ತೆ ಅನ್ನೋ ಥರ ಹೇಳ್ಬೋದು. ಈಗ ಕಲಿಯುಗ ಈಗೇನು ನಾವು ಇರೋದನ್ನ, ಇದು ಸಂಧಿಕಾಲ ಅಂತ ನೀವೇ ಹೇಳಿದ್ರಿ. ಸಂಧಿಕಾಲ ಅಂದ್ರೆ ಏನು, ಈಗಿರೋಂಥ ಯುಗ ಎಂಡಾಕೋಗಿ ಬರ್ತಾ ಇದೆ, ಇನ್ನೊಂದು ಯುಗ ಶುರುವಾಗೋಗಿ ಬರ್ತಾ ಇದೆ. ಹೌದು. ಯಾರಿಗಾದ್ರೂ ಕರೆಕ್ಟಾಗಿ ಡೇಟ್ ಹೇಳಕ್ ಗೊತ್ತಾಗುತ್ತಾ? ಡೇಟ್ಗಳು ಗೊತ್ತಾಗಲ್ಲ. ನಾನು ಹೇಳ್ತೀನಿ ಕೇಳಿ. 5ನೇ ತಾರೀಕು 6ನೇ ತಿಂಗಳು 2026, ಅವತ್ತಿಂದ ಕಲಿಯುಗ ಕ್ಷೀಣಿಸೋದಕ್ಕೆ ಶುರುವಾಯಿತು. ಕಲಿಯುಗ ನಷ್ಟ ಎಂಡ್ ಆಗೋದಕ್ಕೆ ಅಂದ್ರೆ ಕ್ಷೀಣಿಸೋದಕ್ಕೆ ಓಕೆ ಓಕೆ ಸ್ಟಾರ್ಟ್ ಆಯಿತು. ಏನು ಕಲಿಯುಗ ಆ ಒಂದು ಡೇಟಿಂದ ಕ್ಷೀಣಿಸೋದಕ್ಕೆ ಸ್ಟಾರ್ಟ್ ಆಯಿತು, ಆ ಒಂದು ಸಮಯದಲ್ಲೇ ದಿವ್ಯಚೇತನ ಯುಗ ಉದಯವಾಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಇದರ ನಷ್ಟ ಒಂದು ಉದಯ ಆಗ್ತಾ ಇದೆ, ಒಂದು ಡ್ರಾಪ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಸಂಧಿಕಾಲ, ಈಗ ಸಂಧಿಕಾಲ ನಡೀತಾ ಇರೋದು, ಈಗ ಸಂಧಿಕಾಲ ನಡೀತಾ ಇದೆ. ಈಗ ಕಲಿಯುಗ ಕ್ಷೀಣಿಸ್ತಾ ಇದೆ, ದಿವ್ಯಚೇತನ ಯುಗ ಉದಯವಾಗ್ತಾ ಇದೆ. ಈಗಾಗಲೇ ಈಗ ನಾವು ಈ ಒಂದು ಎಪಿಸೋಡ್ ಮಾಡೋ ಟೈಮ್ಗೆ ಹತ್ತತ್ರ ಹೆಚ್ಚು ಕಮ್ಮಿ ಒಂದು ಬ್ಯಾಲೆನ್ಸ್ ಮಟ್ಟಕ್ಕೆ ಬಂದಿದೆ ಎರಡೂ. ಓಕೆ. ಅಂದ್ರೆ ಒಂದು ಬ್ಯಾಲೆನ್ಸ್ ಅಂದ್ರೆ ಒಂದು ಅರ್ಧದಷ್ಟು ಕಲಿಯುಗ ಕ್ಷೀಣಿಸಿದೆ, ಅರ್ಧದಷ್ಟು ದಿವ್ಯಚೇತನ ಯುಗ ಉದಯವಾಗಿದೆ. ಓಕೆ. ಈ ತರ ಇದೆ, ಈ ತರ ನಡೆದಿದೆ. ಇನ್ನೊಂದು ಸ್ವಲ್ಪ ಸಮಯ, ಇನ್ನೊಂದು ಕೆಲವು ದಿನಗಳು, ಅದ್ ನಾನು ಹೇಳ್ತೀನಿ ಯಾವತ್ತಿಗೆ ಸಂಪೂರ್ಣವಾಗಿ ದಿವ್ಯಚೇತನ ಯುಗ ಬರುತ್ತೆ, ಕಲಿಯುಗ ಕಂಪ್ಲೀಟ್ ಆಗಿ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಬಟ್ ಈಗ ಬೇಡ, ಯಾಕಂದ್ರೆ ಆ ಡೇಟ್ ತಿಳಿಸಬಾರ್ದು. ಈಗ ನಾನು ಶುರುವಾಗಿದ್ದು ತಿಳಿಸಿದೆ, ಎಂಡ್ ಆಗೋದು ತಿಳಿಸಬಾರ್ದು. ತಿಳಿಸೋ ಟೈಮ್ ಬರ್ತದೆ, ಆಗ ನಾನು ತಿಳಿಸ್ಕೊಡ್ತೀನಿ. ಈಗ ತಿಳಿಸಿದ್ರೆ ಏನಾಗುತ್ತೆ, ಅದು ತಿಳ್ಕೊಳಂಥವ್ರು ಆ ಸಮಯದವರೆಗೂ ಅವರಾಗಿರಲ್ಲ, ತುಂಬಾ ಬದಲಾಗ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಹೇಗ್ ನಡ್ಕೊಂತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಈ ರೀತಿ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಹಂಗಾಗಿ ನಾನು ಆ ಒಂದು ಡೇಟ್ ತಿಳಿಸಲ್ಲ. ಈಗ ಸ್ಟಾರ್ಟ್ ಆಗಿರೋ ತಿಳಿಸಿದ್ದೀನಿ, ಅಂದ್ರೆ ಎಂಡ್ ಆಗೋ ಡೇಟ್ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಂತ ತಿಳಿಸಿದ್ದೀನಿ, ಹೊಸ ಯುಗ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಂತ ತಿಳಿಸಿದ್ದೀನಿ. ಬಟ್ ಕಲಿಯುಗ ಯಾವತ್ತು ಎಂಡ್ ಆಗುತ್ತೆ, ಸಂಪೂರ್ಣವಾಗಿ ದಿವ್ಯಚೇತನ ಯುಗ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅನ್ನೋದು ಆ ಡೇಟ್ ಗೊತ್ತು ನನಗೆ. ಬಟ್ ಈ ಸಮಯಕ್ಕೆ ಜನರಿಗೆ ತಿಳಿಸಬಾರ್ದು. ತಿಳಿಸಿದಾಗ ಈಗಾಗಲೇ ನೀವು ಹೇಳಿದ್ರಿ ಸಾಕಷ್ಟು ಅನಾಹುತಗಳಾಗ್ತಾ ಇದ್ದಾವೆ, ಇದಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಸಂಧಿಕಾಲದಲ್ಲಿ ಎರಡು ರೀತಿ ಶಕ್ತಿಗಳು, ಒಂದು ಮಹಾಕಾಳಿ ಶಕ್ತಿ, ಒಂದು ಮಹಾರಾಜರ ಶಕ್ತಿ, ಎರಡು ರೀತಿ ಶಕ್ತಿ ನಾಶಪಡಿಸ್ತಾ ಇರೋಂಥದ್ದು, ಜೀವಿಗಳನ್ನ ನಾಶಪಡಿಸ್ತಾ ಇರೋಂಥದ್ದು. ಎರಡೂ ರೀತಿ ಶಕ್ತಿಗಳು ನಾಶಪಡಿಸ್ತಾ ಇದೆ ಅಂದಾಗ ಯಾವ ಮಟ್ಟಕ್ಕಿರ್ಬೋದು, ಏನಕ್ಕೆ ಹೆಚ್ಚಾಗಿ ಜನ ಸಾಯ್ತಾ ಇದ್ದಾರೆ, ನಾನಾ ರೀತಿ ಕಾರಣಗಳಿಂದ. ಇದೇ ಕಾರಣ, ಇವ್ರು ಮಾಡೋಂಥದ್ದು ಕಣ್ಣಿಗೆ ಕಾಣಲ್ಲ. ಇವ್ರು ಸಾಯಿಸ್ತಾ ಇರೋಂಥವ್ರು ಯಾರನ್ನ, ಮಾನವರಾಗಿ ಜೀವಿಸೋದಕ್ಕೆ ಅರ್ಹತೆ ಇಲ್ಲದವ್ರನ್ನೇ ಸಾಯಿಸ್ತಾ ಇರೋದು. ಓಕೆ. ಅವರು ಮಾನವರಾಗಿ ಜೀವಿಸೋದಕ್ಕೆ ಅರ್ಹರಲ್ಲ, ಹಾಗಂತೇಳಿ ಆಯುಷ್ ಮುಗಿದು ತೀರ್ಕೊಂತಾರೆ. ಅವ್ರನ್ನ ಈ ಲಿಸ್ಟಲ್ಲಿ ಸೇರಿಸ್ಕೊಬಾರ್ದು. ಯಾಕಂದ್ರೆ ಆಯುಷ್ ಮುಗಿದು ತೀರ್ಕೊಂಡವ್ರು ಅವರು ಇದೇನಾ ಅನ್ಕೊಂಡ್ಬಾರ್ದು. ಕೆಲವೊಂದು ಆಯುಷ್ ಮುಗಿದು ತೀರ್ಕೊಂತಾರೆ, ಇನ್ನು ಕೆಲವರು ಮಾನವರಾಗಿರೋದಕ್ಕೆ ಅವ್ರಿಗೆ ಆ ಒಂದು ಅರ್ಹತೆ ಇಲ್ಲ. ಹಂಗಾಗಿ ಈ ಎರಡೂ ರೀತಿ ಶಕ್ತಿ, ಒಂದು
ಮಹಾಕಾಳಿ, ಒಂದು ಮಹಾರಾಜರು, ಎರಡೂ ರೀತಿ ಶಕ್ತಿಗಳು ನಾಶಪಡಿಸ್ತಾ ಇದ್ದಾವೆ. ಈ ನಾಶ ಏನಕ್ಕೆ ಅಂದರೆ ದಿವ್ಯಚೇತನ ಯುಗ ಏನು ಶುರುವಾಗುತ್ತೆ ಆ ಯುಗಕ್ಕೆ ಬರೋಷ್ಟೊತ್ತಿಗೆ ನಾಶ ದೊಡ್ಡ ಮಟ್ಟದಲ್ಲಿರುತ್ತೆ. ಆಗ ಇವ್ರೇನು ದಿವ್ಯಚೇತನವಾಗಿರ್ತಾರಲ್ಲ ಮಹಾರಾಜರು, ಇವರು ಜನರನ್ನ ರಕ್ಷಣೆ ಕೂಡ ಮಾಡ್ಕೊತಾರೆ. ಕೆಲವ್ರನ್ನ ಏನಕ್ಕೆ ರಕ್ಷಣೆ ಮಾಡ್ಕೊತಾರೆ? ಪೂರ್ಣವಾಗಿ ನಾಶ ಆಗ್ಬಿಟ್ರೆ ಹೊಸ ಸೃಷ್ಟಿ ತರಬೇಕು. ಸೃಷ್ಟಿ ಕಂಪ್ಲೀಟ್ ಖಾಲಿ ಮಾಡಕ್, ಮಾನವ ಸೃಷ್ಟಿನೇ ಹೊಸದಾಗಿ ತರಬೇಕು. ಹಂಗ ಖಾಲಿ ಮಾಡಕ್ ಬಿಡಲ್ಲ. ಅದರಲ್ಲಿ ಒಂದಷ್ಟು ಜನ ರಕ್ಷಣೆ ಮಾಡ್ಕೊಂತಾರೆ, ಉಳ್ಕೊಂತಾರೆ. ಅವ್ರಿಗೆ ದಿವ್ಯಚೇತನ ಯುಗ ಶುರುವಾದ ನಂತರ ಯಾವ ರೀತಿ ಬದುಕಬೇಕು, ಅದಕ್ಕೆ ಏನು ಪಾಲನೆ ಮಾಡಬೇಕು ಎಲ್ಲ ಒಂದೊಂದೇ ತಿಳಿಸ್ಕೊಡ್ತಾರೆ. ಅದು ಯಾರು ಪಾಲನೆ ಮಾಡ್ತಾರೆ, ರಕ್ಷಣೆ ಮಾಡಿದವ್ರೆಲ್ಲರೂ ಬದುಕ್ತಾರಂತಲ್ಲ, ಯಾರು ಪಾಲನೆ ಮಾಡ್ತಾರೋ ಅವರು ಉಳ್ಕೊಂತಾರೆ. ಯಾರು ಪಾಲನೆ ಮಾಡಲ್ಲ ಆಗ ಅವ್ರು ನಾಶ ಪಡಿಸ್ತಾರೆ. ರಕ್ಷಣೆ ಮಾಡಿರ್ತಾರೆ, ನಂತರ ಅವರೇ ನಾಶ ಪಡಿಸ್ತಾರೆ. ನಾನು ರಕ್ಷಿಸ್ಕೊಂಡೆ ನೀನು ನಾನು ಹೇಳಿರೋದು ಫಾಲೋ ಮಾಡ್ತಾ ಇಲ್ವಲ್ಲ, ಪಾಲನೆ ಮಾಡ್ಬೋದಿತ್ತಲ್ಲ, ಈ ಯುಗಕ್ಕೆ ನೀನು ಹೊಂದ್ಕೊಳ್ಬೋದಿತ್ತಲ್ಲ, ಏನ್ ನಡೆಯುತ್ತೆ ಅನ್ನೋದು ಎಲ್ಲದಕ್ಕೊಂದು ಯುಗ ಧರ್ಮ ಅನ್ನಿರುತ್ತೆ. ಅದ್ರ ಪ್ರಕಾರ ನೀನು ನಡಿಬೋದಿತ್ತಲ್ಲ, ನೀನು ನಡೆದಿಲ್ಲ ಅಂದಾಗ ಅವರೇ ನಾಶ ಪಡಿಸ್ತಾರೆ. ಸೊ ಈ ಥರ ಇರುತ್ತೆ, ನಾಶ ಪಡಿಸ್ತಾರೆ. ಆ ನಾಶ ಯಾವ ರೀತಿ ಇರುತ್ತೆ ಅಂದಾಗ ನಾಶ ಪಡಿಸೋದು ಅವರೇ, ಜೀವ ಮರುಹುಟ್ಟು ಕೊಡೋದು ಅವರೇ. ಮರುಹುಟ್ಟು ಅಂದ್ರೆ ಅದೇ ರೀತಿ ಅವರೇ ಅಂತಲ್ಲ, ಇನ್ನೊಂದು ದೇಹನ ತಗೊಳೋದಕ್ಕೆ ಅವಕಾಶ ಕೊಡ್ತಾರೆ, ಅವಕಾಶ ತಗೊಂತಾರೆ. ಆಗೇನಾಗುತ್ತೆ, ಒಂದು ದೇಹಕ್ಕೆ ಒಂದೇ ಜೀವಾತ್ಮ, ಒಂದು ದೇಹಕ್ಕೆ ಒಂದೇ ಜೀವಾತ್ಮ. ಈಗೇನು ಇರೋಂಥ ಒಂದು ಕಲಿಯುಗದಲ್ಲಿ ಇದೆಲ್ಲ, ಒಂದು ದೇಹದಲ್ಲಿ ಎರಡು ಆತ್ಮಗಳಿರ್ಬೋದು. ಈಗ ನೀವು ಕೇಳಿರ್ತೀರ, ನೋಡಿರ್ತೀರ, ಭಿನ್ನವಾಗಿ ಆಡ್ತಾ ಇರ್ತಾರೆ. ಹೌದು. ಆಗೇನಾಗುತ್ತೆ, ಆತನ ದೇಹದಲ್ಲಿ, ಯಾರ ದೇಹದಲ್ಲಿ ಇನ್ನೊಂದು ಆತ್ಮ ಇರುತ್ತೆ, ಆ ಆತ್ಮ ಯಾವ ರೀತಿ ಮಾಡಿಸ್ತಾ ಇರ್ತಾರೆ ಆತನ ನಡೀತಾ ಇರ್ತಾರೆ. ಆಗಿದ್ದಾಗ ಆತನ ಸ್ವಭಾವನೆ ಬದಲಾಗುತ್ತೆ, ಮಾಡೋ ಕಾರ್ಯ ಬದಲಾಗುತ್ತೆ. ಅದು ಈ ಯುಗ ಧರ್ಮ. ಕಲಿಯುಗದಲ್ಲಿ ಏನು ನಡಿಬೇಕು ಅದನ್ನ ನಡಿಲೇಬೇಕು. ಇವತ್ತು ನಾವು ಕಲಿಯುಗದಲ್ಲಿ ಸಾಕಷ್ಟು ನೋಡಿದೀವಿ, ಎಲ್ಲ ವಿಚಿತ್ರನೇ. ಹೌದು, ಎಲ್ಲ ವಿಚಿತ್ರನೇ. ಇಲ್ಲಿರೋ ಮಾನವರೆಲ್ಲ ಒಂದೇನೆ, ಆದ್ರೆ ಎಲ್ಲ ವಿಚಿತ್ರ. ಅಂದ್ರೆ ನಮಗೆ ಈಗ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಒಬ್ರು ಮಾಡೋ ಕಾರ್ಯ ಒಳ್ಳೇದಂದ್ರೆ ನಾವು ಒಳ್ಳೇದಂತ ಹೇಳಲ್ಲ, ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಅಂತೀವಿ. ಅದು ಒಬ್ಬರಿಗೆ ಒಳ್ಳೇದಾಗಿರುತ್ತೆ, ಇನ್ನೊಬ್ರಿಗೆ ಅದು ಇಲ್ಲ, ಅದು ಸರಿ ಇಲ್ಲ ಅಂತಾನೆ ಆಪೋಸ್ ಮಾಡ್ತಾರೆ. ಹೌದು. ಈಗ ನೀವು ನೋಡ್ಕೊಳ್ಬೋದು, ಈಗ ಅದು ಈಗ ರಾಜಕೀಯವಾಗಿ ನೀವು ನೋಡ್ಬೋದು, ಒಂದು ಆಳ್ವಿಕೆ ನಡೆಸ್ತಾ ಇರೋಂಥವ್ರು ಏನೇ ಮಾಡಿದ್ರು ವಿರೋಧ ಮಾಡೋಂಥ ಪಕ್ಷ ವಿರೋಧ ಮಾಡ್ತಾನೆ ಇರ್ತದೆ. ಅದು ಒಳ್ಳೇದು ಮಾಡಿದ್ರು ಕೂಡ ಅವ್ರು ವಿರೋಧ ಮಾಡ್ತಾರೆ, ಅವ್ರ ಕೆಲಸನೇ ಅಷ್ಟೇ. ಅಂದ್ರೆ ಈಗ ನೀವು ವಿರೋಧ ಅಂದಾಗ ಮಾಡೋ ಒಳ್ಳೆ ಕೆಲಸಕ್ಕೆ ನೀವು ಅವ್ರನ್ನ ಪ್ರಶಂಸಿಸ್ಬೇಕು. ವಿರೋಧನೆ ಮಾಡಿದ್ರೆ ಈ ಮಟ್ಟದಲ್ಲಿ ನಾವಿದ್ದೀವಿ ಈಗ, ಅಂದ್ರೆ ಅದು ಅವ್ರ ತಪ್ಪಲ್ಲ. ಈ ಯುಗ ಧರ್ಮ, ಈ ಯುಗದಲ್ಲಿ ಅದಾಗಲೇಬೇಕು, ಅದು ನಡೀತಾ ಇದೆ. ಸೊ ನಾಶ ಈಗ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆ ದೊಡ್ಡ ಮಟ್ಟಕ್ಕೆ ಅಂದಾಗ ಜನರಲ್ಲಿ ಒಂದು ಭಯ ಬರುತ್ತೆ, ಈ ರೀತಿನ ಈಗ ಹೋಗ್ತಾ ಇದೆಯಾ ಅಂದ್ರೆ ಸಾವಂದ್ರೆ ಇಷ್ಟು ಈಸಿನಾ? ಅಂದ್ರೆ ಮನುಷ್ಯ ಸಾಯ್ತಾನೆ ಅಂದಾಗ, ಯಾಕಂದ್ರೆ ನಾವು ಮನುಷ್ಯರ ಮಾತ್ರ ನೋಡ್ತೀವಿ, ಪ್ರಾಣಿಗಳು ನಾವು ಅಷ್ಟೊಂದು ತಲೆಗೆ ಹಚ್ಕೊಳಲ್ಲ. ನೋಡಿದ್ರು ಅಯ್ಯೋ ಪಾಪ ಸುಮ್ಮನೆ ಆಗ್ಬಿಡ್ತೀವಿ. ಮನುಷ್ಯರಂದಾಗ ತುಂಬಾ ಸೆಂಟಿಮೆಂಟಲಿ ಕನೆಕ್ಟ್ ಆಗ್ತೀವಿ ನಾವು. ಆಗೇನಾಗುತ್ತೆ, ನಮಗೆ ಇಷ್ಟು ಕ್ಷಣ ಮಾತ್ರದಲ್ಲಿ ಹೋಯ್ತಲ್ಲ ಜೀವ, ಜೀವಕ್ಕೆ ಬೆಲೆನೇ ಇಲ್ವಾ, ರಿಯಲೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಾ. ಇನ್ನೊಂದು ಯುಗ ಶುರುವಾಗೋಕ್ಕೆ ಮುಂಚೆ ಈ ರೀತಿ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತಾ ನಮಗೆ. ಇದು ಸ್ಟಾರ್ಟ್ ಆಗ್ತಾ 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 ನಮ್ಮಲ್ಲೇ ಒಂದು ಬದಲಾವಣೆ ಶುರುವಾಗಿರುತ್ತೆ. ಆ ಬದಲಾವಣೆ ಆಗಿರೋಂಥವ್ರನ್ನ ರಕ್ಷಿಸ್ಕೊತಾರೆ. ರಕ್ಷಿಸ್ಕೊಂಡು ಆ ಯುಗದಲ್ಲಿ ಅವ್ರಿಗೆ ಬದಲಾವಣೆ ಅಂದರೆ ಯಾವ ಯುಗ ಧರ್ಮದ ಪ್ರಕಾರ ತಿಳಿಸ್ತಾರೆ. ನಡ್ಕೊಂಡ್ರೆ ಜೀವನ, ಇಲ್ಲ ಅವರೇ ನಾಶಪಡಿಸ್ತಾರೆ. ಈ ಥರ ಇದು ಒಂದು ರೀತಿ ಅಂದ್ರೆ ರಕ್ಷಕನೇ ಭಕ್ಷಕ. ಅದು ಕೇಳೋದಕ್ಕೊಂಥರ ವಿಚಿತ್ರ ಅನ್ಸಿದ್ರು ಕೂಡ ಸತ್ಯ ನಡೆಯೋದು ಅದೇನೆ.
ಸೊ ನಮ್ಮ ಭಾರತ ಹ್ಮ್. ಬರೋ ದಿನಗಳಲ್ಲಿ ಯಾವ ಒಂದು ಸ್ಥಾನಕ್ಕೆ ನಿಂತ್ಕೊಳ್ಳುತ್ತೆ? ಈಗ ಆಲ್ರೆಡಿ ಮೋದಿಯವರು ಒಂದು ಹೆಸರು ಮಾಡಿದ್ದಾರೆ, ನಮ್ಮ ಭಾರತಕ್ಕೊಂದು ಗೌರವ ತಂದು ಕೊಟ್ಟಿದ್ದಾರೆ, ಅವರು ಒಂದು ಸ್ಥಾನನ ಉಳಿಸಿದ್ದಾರೆ. ನೆಕ್ಸ್ಟ್ ಅವ್ರ ನಂತರ ಕೂಡ ಭಾರತ ಬಂದು ಒಂದು ವಿಶ್ವಗುರು ಆಗೋ ಎಲ್ಲ ಒಂದು ದಾರಿ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಬೇರೆ ಕಡೆ ಆಗೋ ಒಂದಷ್ಟು ಅನಾಹುತಗಳು ನೋಡಿದಾಗ ಇಲ್ಲಿ ಎಷ್ಟೋ ಸೇಫ್ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ನಿಮ್ಮ ಗಮನದಲ್ಲಿ ಭಾರತ ಯಾವ ಲೆಕ್ಕಕ್ಕೆ ಹೋಗುತ್ತೆ? ಏನೆಲ್ಲ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ? ನೀವು ಭಾರತ ಸೇಫ್ ಅಂದ್ರಲ್ವಾ, ಅದಕ್ಕೆ ಕಾರಣ ಏನಂದ್ರೆ ಮಹಾರಾಜರು ಇರೋದು ಇಲ್ಲೇನೆ, ಇಲ್ಲೇ ಆಗಿರೋದ್ರಿಂದ ತಾನಿರೋಂಥ ಜಾಗನ ತಾನು ರಕ್ಷಣೆ ಕೊಡ್ತಾವನ. ಹಂಗಾಗಿ ಭಾರತದಲ್ಲಿ ಆ ರೀತಿ ದೊಡ್ಡ ಮಟ್ಟಿಗೆ ತೊಂದರೆಗಳು ಆಗ್ತಾ ಇಲ್ಲ. ಈಗ ನಂತರ ಆಗುತ್ತೆ ಮಹಾರಾಜರಿರೋ ಸ್ಥಳದಲ್ಲಿ ಆಗಲ್ಲ, ಬೇರೆ ಕಡೆ ಆಗುತ್ತೆ, ನಾಶನೂ ಆಗುತ್ತೆ. ನಾಶ ಆದ ನಂತರ ನಾವೇನು ಭಾರತ ಅಂತೇಳಿ ನಾವಿರೋಂಥ ಸ್ಥಳಕ್ಕೆ ಕರಿತೀವಲ್ಲ, ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ದೊಡ್ಡ ಮಟ್ಟಕ್ಕೆ ಹೆಸರು ಅಂದರೆ ಇಡೀ ಪ್ರಪಂಚನೇ ತಿರುಗಿ ನೋಡುತ್ತೆ. ಕಾರಣ ಮಹಾರಾಜರಿರೋ ಜಾಗ ಇದು. ಈಗ ಮಹಾರಾಜರ ವಿಚಾರ ಇಲ್ಲಿರೋಂಥ ನಮ್ಮ ಏನೊಂದು ರಾಜ್ಯದವ್ರು ತಿಳ್ಕೊಳ್ಬೋದು ಇತ್ತು ಕ್ಷಣಕ್ಕೆ. ಅಂದ್ರೆ ಈಗ ನಾವೇನು ಎಪಿಸೋಡ್ ಮಾಡ್ತಾ ಇದೀವಲ್ಲ, ಈ ಒಂದು ಟೈಮ್ಗೆ ರಾಜ್ಯದವ್ರು ತಿಳ್ಕೊಳ್ಬೋದು. ನಂತರ ಇದು ರಾಜ್ಯನ ಬಿಟ್ಟು ದೇಶ, ದೇಶನ ಬಿಟ್ಟು ಪ್ರಪಂಚ, ಈ ರೀತಿ ತಿಳ್ಕೊಂಡು ಹೋಗುತ್ತೆ, ವಿಶ್ವಕ್ಕೆ ಹರಡುತ್ತೆ. ಹರಡಿದಾಗ ಏನಾಗುತ್ತೆ, ಎಲ್ಲಾರು ಮುಖ ಮಾಡೋದು ಮಹಾರಾಜರಿರೋ ಕಡೆ. ಮಹಾರಾಜರು ಎಲ್ಲಿದ್ದಾರೆ? ಭಾರತದಲ್ಲಿದ್ದಾರೆ. ಹಂಗಾಗಿ ಭಾರತ ಪ್ರಪಂಚನಾಳುತ್ತೆ. ಆಳೋದು ಯಾರು? ಮಹಾರಾಜರು. ಸೊ ಆ ಕಾಲ ಬರುತ್ತೆ 100%. ಮಹಾರಾಜರು ಪ್ರಪಂಚನಾಳ್ತಾರೆ ಅಂದಾಗ ನೀವು ಒಂದು ಮಾತಂದ್ರಿ, ವಿಶ್ವಗುರು ಅಂತ. ಅಂದರೆ ಇವರು ಗುರುಗಳು ಹೇಳಿದಂಗೆ ವಿಶ್ವ ನಡೆಯುತ್ತೆ ಅನ್ನೋ ಥರ ಆಗುತ್ತೆ. ವಿಶ್ವಕ್ಕೆ ಗುರು ಅಂದರೆ ಮಹಾರಾಜರು ಹೇಳೋ ಥರ ನಡೆಯುತ್ತೆ. ವಿಶ್ವಗುರು ಅಂದರೆ ಮಹಾರಾಜರು ಯಾವ ರೀತಿ ಒಂದು ಸೂಚನೆ ಕೊಡ್ತಾರೋ ಇಡೀ ಪ್ರಪಂಚ ಮಹಾರಾಜರ ಮಾತಿಗೆ ಬದ್ಧ ಆಗುತ್ತೆ, ನಡ್ಕೊಂತಾರೆ, ಅವ್ರು ಹೇಳೋದು ಪಾಲನೆ ಮಾಡ್ತಾರೆ. ಇದು ನಡೆಯುತ್ತೆ ಅಂದಾಗ ಪ್ರಪಂಚದಲ್ಲಿ ಭಾರತದಲ್ಲಿರೋಂಥ ಮಹಾರಾಜರು ಇಲ್ಲಿಂದ ಎಲ್ಲಾರನ್ನೂ ಆಳ್ತಾರಂದಂಗೆ ಆಯ್ತಲ್ಲ. ಹೌದು, ಆಳ್ತಾರಂದಾಗ ಭಾರತಕ್ಕೆ ದೊಡ್ಡ ಮಟ್ಟದ ಹೆಸರು ಬಂದೇ ಬರುತ್ತಲ್ಲ. ದೊಡ್ಡ ಮಟ್ಟದ ಹೆಸರು ಬಂದೇ ಬರುತ್ತೆ. ಹೌದು, ದೊಡ್ಡ ಮಟ್ಟದಲ್ಲಿ ರಾರಾಜಿಸುತ್ತೆ. ಸೊ ಈಗ ಕೆಲವೊಂದಷ್ಟು ಅರಬ್ ಕಂಟ್ರಿಗಳು, ಸ್ಪೆಷಲಿ ಮುಸ್ಲಿಮ್ಸ್ ಇರುವಂಥ ಕೆಲವೊಂದಷ್ಟು ಜಾಗಗಳಲ್ಲಿ ತುಂಬ ಅನಾಹುತ ಆಗ್ತವೆ. ಮೆಕ್ಕಾ ಮದಿನಾ ಅಲ್ಲೂ ಕೂಡ ತೊಂದರೆಗಳಾಗ್ತವೆ, ನೀರು ಅಷ್ಟು ಮಟ್ಟಕ್ಕೆ ಬರುತ್ತೆ ಅಂತೆಲ್ಲ ಕೆಲವೊಂದಷ್ಟು ಕಾಲಜ್ಞಾನಿಗಳು ತಿಳಿಸಿದ್ದಾರೆ. ಸ್ಪೆಷಲಿ ನಮ್ಮ ಅಕ್ಕಪಕ್ಕ ಇರೋ ಪಾಕಿಸ್ತಾನ ಆಗ್ಬೋದು, ಇವೆಲ್ಲ ತುಂಬಾ ಕಷ್ಟಕ್ಕೆ ಸಿಕ್ಕಾಕೋತವೆ. ಇವೆಲ್ಲನೂ ಕೇಳಿದ್ದೀವಿ. ಸೊ ಇವುಗಳ ಬಗ್ಗೆ ಏನು ಹೇಳ್ಬೋದು? ನಾನು ಒಂದು ದೇಶದ ಹೆಸರು ಹೇಳೋಕ್ಕಾಗಲ್ಲ. ಏನಕ್ಕಂದರೆ ನಾನು ಮಹಾರಾಜನಾಗಿರೋದ್ರಿಂದ ನನಗೆ ಗಡಿಗಳಿಲ್ಲ. ನೀವು ಹಿಂದೆ ಪ್ರಶ್ನೆ ಕೇಳಿದಾಗ ನಾನಿರೋಂಥ ಸ್ಥಳಕ್ಕೆ, ನಾನಿರೋಂಥ ದೇಶಕ್ಕೆ ಭಾರತ ಅಂತಾರಂತ ನಾನು ಹೇಳಿದೆ. ಈಗ ನೀವು ಪಕ್ಕದ ಗಡಿ ಅಂದರೆ ನಮ್ಮ ದೇಶದ ಗಡಿಯಲ್ಲಿರೋಂಥ ಒಂದು ದೇಶದ ಹೆಸರು ಹೇಳಿದಾಗ ನೀವು ಗಡಿ ಮಾಡ್ಕೊಂಡಿದ್ದೀರ, ನನಗೆ ಗಡಿ ಇಲ್ಲ. ಅಂದರೆ ನನಗೊಂದು ಭಾರತ ಅಂದರೆ ಈಗ ಇದಕ್ಕೊಂದು ಹೆಸರು, ನನಗೆ ಪ್ರಪಂಚ ಅನ್ನೋ ರೀತಿಯಲ್ಲಿ ನಾನು ನೋಡ್ತೀನಿ ಹೊರತು ಒಂದು ದೇಶಕ್ಕೊಂದು ಗಡಿ ಇಟ್ಟು ನಾನು ನೋಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಾಶ ಏನಾಗ್ತಾ ಇದೆ ನೋಡಿ. ಯಾವುದೊಂದು ಧರ್ಮದ ಹೆಸರು ಹೇಳಿದ್ರಿ, ನನಗೆ ಧರ್ಮನೂ ಬರಲ್ಲ. ಓಕೆ, ಇಲ್ಲಿ ನನಗೆ ಧರ್ಮನೂ ಬರಲ್ಲ. ಮಾನವರಷ್ಟೇನೆ. ಆ ಮಾನವರನ್ನ ನಾಶಪಡಿಸ್ಬೇಕಂದಾಗ ನಾಶಪಡಿಸ್ತಾನೇ ಇದ್ದೀವಿ. ಆದರೆ ನಾವು ಪಡಿಸ್ತಾ ಇದ್ದೀವಿ ಅಂತೇಳಿ ಗೊತ್ತಾಗಲ್ಲ. ಯಾಕಂದರೆ ಅದು ಕಾಣಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ. ಅದು ನಾವು ಮಾಡೋಂಥ ಒಂದು ಕೆಲಸ, ದೇವ್ರ ಕೆಲಸ ಏನಿದೆ ಅದು ಕಾಣಲ್ಲ. ಅದು ಆದರೆ
ನಡೀತಾ ಇರೋದೆಲ್ಲ, ನಡೆಸ್ತಾ ಇರೋದೆಲ್ಲ ನಾವೇ. ಆಮೇಲೆ ಕರೋನಾ ಈಗ ಮತ್ತೆ ಶುರು ಆಗ್ತಾ ಇದೆ. ಕೆಲವೊಂದಷ್ಟು ಕೇಸ್ಗಳು ನಮ್ಮ ಬೆಂಗಳೂರಲ್ಲಿ ಕೂಡ ಮತ್ತೆ ಪತ್ತೆ ಆಗ್ತಾ ಇದ್ದಾವೆ. ಈಗ ಕೆಲವರು ಹೇಳ್ತಾರೆ ಮತ್ತೆ ಇದು ನೆಕ್ಸ್ಟ್ ಇನ್ನೂ ದೊಡ್ಡ ಲೆಕ್ಕಕ್ಕೆ ಹೋಗುತ್ತೆ, ದೊಡ್ಡ ಮಟ್ಟಕ್ಕೆ ಸಾವುಗಳು ನೋವುಗಳನ್ನ ತಗೊಂಬಂದು ಕೊಡುತ್ತೆ ಅಂತ. ಈ ಬಂದಿರೋ ಈ ಕರೋನಾ ಇಷ್ಟೇ ಸ್ಟಾಪ್ ಆಗಿಬಿಡುತ್ತಾ, ಇದು ಇನ್ನೂ ಬೆಳೆಯುತ್ತಾ, ಯಾವ ಥರ ಒಂದು ತೊಂದರೆಗಳಾಗ್ಬೋದು ಮನುಷ್ಯನಿಗೆ? ಈಗ ಯುಗ ಪರಿವರ್ತನೆ ಸಮಯ. ಈ ಸಮಯದಲ್ಲಿ ಸಾವು ಹೆಚ್ಚಿಗೆ ಇರುತ್ತೆ, ಹೆಚ್ಚಿಗೆ ಇರ್ತದೆ. ನೀವು ಕರೋನಾ ಅನ್ನೋ ಒಂದು ಹೆಸರು ಹೇಳ್ತಾ ಇದ್ದೀರ ಅಷ್ಟೇ, ಇದನ್ನು ಬಿಟ್ಟು ನಾನಾ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಈಗ ಗೊತ್ತಿರೋಂಥದ್ದು, ಅದಕ್ಕೊಂದು ಹೆಸರು ಕೊಟ್ಟಿರೋಂಥದ್ದು ಕರೋನಾ ಅಂತೇಳಿ. ಹೌದು, ಹೆಸರು ಕೊಡದೇ ಇರೋ ಥರ ನಾನಾ ರೀತಿಯಲ್ಲಿ ನಾಶಪಡಿಸ್ತಾ ಇದ್ದೀವಿ, ಆಗ್ತಾ ಇದೆ, ನಾಶಪಡಿಸ್ತಾ ಇದ್ದೀವಿ. ಪಡಿಸ್ತಾ ಇರೋವಾಗ ನೀವು ಒಂದು ಹೆಸರು ಹೇಳಿದ್ರಿ, ಆ ರೀತಿ ಒಂದೊಂದಕ್ಕೆ ಹೆಸರು ಕೊಡ್ತಾ ಹೋದ್ರೆ ಲೆಕ್ಕ ಇಲ್ಲದಷ್ಟು ಹೆಸರು ಕೊಡಬೇಕು. ಬಟ್ ಉದ್ದೇಶ ಒಂದೇ, ಸಾವು. ಸಾವು ದಾರಿಗಳು ಯಾವುದೇ ಆಗಲಿ ಸಾವು. ಏನಕ್ಕೆ ಅಂದರೆ ಮಾನವರ ಸಂಖ್ಯೆ ಈಗೇನಿದೆ ಅದು ಕ್ಷೀಣಿಸ್ಬೇಕಿದೆ. ಭೂಮಿ ಮೇಲೆ ಮಾನವ ಸಂಖ್ಯೆ ಏನಿದೆ ಅದು ಕ್ಷೀಣಿಸ್ಬೇಕಿದೆ. ಯಾವ ಮಟ್ಟಕ್ಕೆ ಕ್ಷೀಣಿಸುತ್ತೆ ಅಂದರೆ, ಏನು ಮನುಷ್ಯರು ಒಂದು ಭೂಮಿ ಮೇಲೆ ಇದ್ದಾರಲ್ಲ, ಅದರಲ್ಲಿ ಅಂದರೆ ನಾನು ನೆಲದ ವಿಚಾರದಲ್ಲಿ ಹೇಳ್ತೀನಿ, ಒಂದು ಅಂಶದಷ್ಟು ಮಾತ್ರನೇ ಉಳ್ಕೊಳೋದು. ಸೊ ಇನ್ನು ಮಿಕ್ಕಿದ್ದೆಲ್ಲ ಹೋಗುತ್ತೆ, ನಾಶ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಮ್ಮ ಕಣ್ಣಿಗೆ ಕಾಣಿಸುವಂಥ ಕೆಲವೊಂದಷ್ಟು ವಿಚಾರಗಳು, ಸಾಕಷ್ಟು ಜನಗಳಿಗೆ ಮದುವೆಗಳೇ ಆಗ್ತಾ ಇಲ್ಲ, ಇನ್ನೊಂದಷ್ಟು ಜನಕ್ಕೆ ಮದುವೆ ಆಗಿರುತ್ತೆ, ಮಕ್ಕಳೇ ಆಗಲ್ಲ. ಸೊ ಇದ್ರ ಹಿಂದೆ ಕೂಡ ಅಂದರೆ ಸೃಷ್ಟಿ ಆಗಬಾರ್ದು ಅಂತ ಏನಾದರೂ ದೈವಗಳು ಇದನ್ನು ಈ ಥರ ಮಾಡ್ತಾ ಇದ್ದಾವ? ಈಗ ಸೃಷ್ಟಿ ಆಗಬೇಕು ಅಂದಾಗ ನಾವೇ ನಡೆಸಬೇಕು. ಸೃಷ್ಟಿ ನಿಲ್ಲಿಸ್ಬೇಕಂದಾಗೂ ನಾವೇ ನಿಲ್ಲಿಸ್ಬೇಕು. ಈಗೇನಕ್ಕೆ ಸೃಷ್ಟಿ ನಾವು ನಿಲ್ಲಿಸಿದ್ದೀವಿ? ಏನಕ್ಕೆ ನಿಲ್ಲಿಸಿದ್ದೀವಿ? ನಾವೇ ನಾಶಪಡಿಸ್ತಾ ಇದ್ದೀವಿ. ಮತ್ತೆ ಸೃಷ್ಟಿ ಆಗಬೇಕು ಅಂತ ನಾವೇ ನಾಶಪಡಿಸ್ತಾ ಇದ್ದಂಥ ಸಮಯದಲ್ಲಿ ನಾವೇ ಪುನಃ ಹೊಸ ಸೃಷ್ಟಿ ಏನು ಕೊಡಬೇಕು? ಹೊಸ ಸೃಷ್ಟಿ, ಇರೋ ಸೃಷ್ಟಿ ಅಲ್ಲ, ಹೊಸ ಸೃಷ್ಟಿ ನಾವು ಕೊಡ್ತಾ ಇಲ್ಲ. ಸಾಕಷ್ಟು ಜನ ಮೊದಲು ಆದರೆ ಒಬ್ಬೊಬ್ಬ ಒಂದೊಂದು ಗಂಡ ಹೆಂಡತಿಗೆ 4 ಅಂದರೆ 6 ಜನ 12 ಜನ 10 ಮೇಲೆ ಮಕ್ಕಳಾಗಿರೋ ಉದಾಹರಣೆಗಳು ಸಾಕಷ್ಟು ನಮ್ಮ ಅಜ್ಜಿಗಳಾಗ್ಬೋದು, ಇಂಥ ಒಂದು ಕಾಲದಲ್ಲಿ ಇತ್ತು. ಬಟ್ ಈಗ ಪ್ರೆಸೆಂಟ್ ನೋಡೋಕೆ ಹೋದರೆ ಮಕ್ಕಳು ತುಂಬ ಕಡಿಮೆ ಆಗ್ತಾಯಿಲ್ಲ. ಆದರೂ 1 ಇಲ್ಲ 2ಕ್ಕೆ ಸ್ಟಾಪ್ ಆಗ್ತವೆ. ಮತ್ತು ಸಾವುಗಳಷ್ಟು ಮೊದಲು ನಾನ್ ವೆಜ್ಗಳು ತಿನ್ನೋರು ಕಮ್ಮಿ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಪ್ರಾಣಿ ಅವುಗಳನ್ನೂ ಕೂಡ ನಾವು ಭಕ್ಷಣೆ ಮಾಡ್ತಾ ಇದ್ದೀವಿ ಜಾಸ್ತಿ. ಅಂದರೆ ಅವುಗಳ ಸಂಖ್ಯೆನೂ ಕಮ್ಮಿ ಆಗ್ತಾ ಇದೆ. ಮನುಷ್ಯರ ಸಂಖ್ಯೆ ಅಂತೂ ಸೊ ಸಾಕಷ್ಟು ಜನಕ್ಕೆ ಮದುವೆಗಳೇ ಆಗ್ತಾ ಇಲ್ಲ. ಇನ್ನು ಸೃಷ್ಟಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಮೂಲ ಇದೇ ಕಾರಣಗಳು ದಾರಿ ಮಾಡಿಕೊಟ್ಟಿದೆ ಅಂತ. ಯುಗ ಪರಿವರ್ತನೆ ಸಮಯದಲ್ಲಿ ಹೊಸ ಸೃಷ್ಟಿ ಕೊಡಲ್ಲ, ಇರೋ ಸೃಷ್ಟಿನ ಬ್ಯಾಲೆನ್ಸ್ ನಾಶಪಡಿಸ್ಬೇಕು. ನಾಶ ಏನಕ್ಕೆ ಪಡಿಸ್ಬೇಕಂದ್ರೆ ಸಮತೋಲನ ತರಬೇಕೀಗ ನಾವು. ಹೊಸ ಯುಗಕ್ಕೆ ಸಮತೋಲನ ತರಬೇಕು. ಸಮತೋಲನ ತರಬೇಕಂದ್ರೆ ಹೆಚ್ಚಿಗಿರೋದನ್ನ ನಾಶಪಡಿಸ್ಲೇಬೇಕಲ್ಲ. ಆ ನಾಶಪಡಿಸೋ ಕಾರ್ಯ ನಡೀತಾ ಇದೆ. ಹಂಗಾಗಿ ಈಗ ನೀವು ಹೇಳಿದ್ರೆ 10 ಜನ ಮಕ್ಕಳಿರ್ತಾರೆ ಅಂತೇಳಿ, ಈಗ 1, 2 ಅಂತ. ಹೌದು, ಕೆಲವ್ರಿಗೆ ಅದು ಆಗಲ್ಲ. ಏನಕ್ಕೆ ಕಡಿಮೆ ತರಿಸಿದ್ದೀವಿ? ಜನರು ಅನ್ಕೊಳ್ಬೋದು ನಮ್ಮ ದೇಶದ ಕಾನೂನು ಅನ್ಕೊಂತಾರೆ. ಹೌದು, ಆದರೆ ಅದ್ರ ಮುಖಾಂತರ ನಾವು ನಡೆಸ್ತಾರೆ. ಬಟ್ ಏನಾದರೂ ಕಾರ್ಯ ಆಗಬೇಕು, ದಾರಿಗಳು ಯಾವ ಥರ ಆದರೂ ಬೇಕಾದರೂ ಆಗಿರಲಿ, ಅದು ಏನಾಗಬೇಕು ಅಷ್ಟೇ. ಹೌದು, ಈಗ ನಾವು ದೇವರಾಗಿ ತಿಳಿಸೋದು ಯಾವ ರೀತಿ ತಿಳಿಸ್ಬೋದು? ಈಗ ನಾನು ಮನುಷ್ಯ ರೂಪದಲ್ಲಿ ಇದ್ದೀನಿ, ತಿಳಿಸ್ತಾ ಇದ್ದೀನಿ ಅಲ್ವಾ? ಹೌದು. ಈಗ ಮನುಷ್ಯ ರೂಪದಲ್ಲಿ ಇರೋದು ತಿಳಿಸ್ಬೋದು. ನನಗೆ ದೇಹನೇ ಇಲ್ಲ ಅಂದಾಗ ನಾನು ತಿಳಿಸೋದು ಯಾವ ರೀತಿ? ಹಾಗೇನು ಮಾಡ್ತೀವಿ, ತಿಳಿಸೋ ಮುಖಾಂತರ ಅಂದರೆ ಬೇರೆ ಮಾರ್ಗ ಇದೆ ನಮಗೆ. ಅವ್ರನ್ನ ಈ ರೀತಿ ಒಂದು ಕಾನೂನುಗಳು ಮಾಡೋದಕ್ಕೆ ಪ್ರೇರೇಪಿಸ್ತೀವಿ, ಮಾಡಿಸ್ತೀವಿ. ಹಂಗಾಗಿ ಆ ಕಾರ್ಯನೂ ನಡೆಯುತ್ತದೆ. ಸೊ ಅದು ಮಾಡ್ತೀವಿ. ಈಗ ಮಾನವ ರೂಪದಲ್ಲಿರೋದ್ರಿಂದ ನಾನೇ ಮಾಡೋಂಥ ತುಂಬ ಕೆಲಸಗಳೈತೆ. ಅದು ಈಗ ಶುರುವಾಗಿದೆ. ನಂತರ ಒಂದೊಂದೇ ಮಾಡ್ತಾ ಬರ್ತೀವಿ. ಇದು ಒಂದೇ ದಿನದಲ್ಲಿ ಎಲ್ಲ ಮಾಡೋಂಥದ್ದಲ್ಲ. ಈಗ ನಾವೇನು ಅನ್ಕೊಂಡಿವಿ, ದೇವರಂದ್ರೆ ಮ್ಯಾಜಿಕ್ ಮಾಡಿದ್ರೆ ಒಂದು ಮಾಯ ಥರ ಎಲ್ಲ ಆಗ್ಬಿಡುತ್ತೆ ಅಂತೇಳಿ. ಅದೇ ನಮ್ಮ ತಲೆಯಲ್ಲಿದೆ. ಎಲ್ಲರ ತಲೆಯಲ್ಲಿನೂ ದೇವರಂದ್ರೆ ಒಂದು ಮಾಯ ಮಾಡ್ತಾರೆ, ಎಲ್ಲ ನಡೆದು ಬಿಡ್ತದೆ. ಮಾಯ ಮಾಡ್ತೀವಿ, ಕಣ್ಣಿಗೆ ಕಾಣಲ್ಲ. ಮಾಯ ಮಾಡ್ತೀವಿ,
ಉದಾಹರಣೆಗೆ ಅಗೋಚರವಾಗಿರೋಂಥ ಏನೋ ದುಷ್ಟಶಕ್ತಿಗಳು ನಿಮ್ಗೆ ತೊಂದರೆ ಕೊಡ್ತಾ ಇದೆ, ಒಂದು ಕ್ಷಣದಲ್ಲಿ ನಾಶಪಡಿಸ್ತೀವಿ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ, ತೊಂದರೆಯಿಂದ ಆಚೆಗೆ ಬರ್ತೀವಲ್ಲ ಆಗ ನಮಗೆ ಗೊತ್ತಾಗುತ್ತೆ. ಹೌದು. ನಿಮ್ಗೆ ತೊಂದರೆಯಿಂದ ಆಚೆ ಬರ್ತೀವಿ, ನೀವು ಫೀಲ್ ಆಗ್ಬೋದಾಗ ಇಲ್ಲಿವರೆಗೂ ಏನೋ ತೊಂದರೆ ಇತ್ತಲ್ಲ, ಈಗ ನಮ್ಗೆ ತೊಂದರೆಗಳಿಲ್ವಲ್ಲ, ಹೌದು, ಇದು ನೀವು ಫೀಲ್ ಆಗ್ತೀರಾ. ಆದರೆ ನೀವು ನೋಡೋಕ್ಕಾಗಲ್ಲ, ಕಾಣಲ್ಲ, ನೀವು ಕಾಣಲ್ಲ. ಸೊ ಹಂಗಾಗಿ ನಾವು ಆ ಕಾರ್ಯನೂ ಮಾಡ್ತೀವಿ. ಸೊ ಮಾಯಾ ರೀತಿನೂ ನಡೆಯುತ್ತೆ. ಅಂದರೆ ನಮ್ಮ ಕೆಲಸಗಳು ನಿಮ್ಗೊಂಥರ ಮಾಯ ಥರನೇ ಕಾಣುತ್ತೆ. ನಾವು ಅದನ್ನು ಕೆಲಸ ಥರ ಮಾಡ್ತೀವಿ, ಕಾರ್ಯ ಥರ ಮಾಡ್ತೀವಿ. ಅದನ್ನು ನಿಮ್ಮ ಕಣ್ಣಿಗೆ ಕಾಣಲ್ಲ ಅಂದಾಗ ಏನಾಗುತ್ತೆ, ಓ ಏನೋ ಅವ್ರ ಹತ್ರ ಹೋದ್ವಿ, ಏನೋ ಮಾಡಿದ್ರಪ್ಪ ಮಾಯ ಆಗೋಯ್ತು. ಸೊ ಅದು ಚಮತ್ಕಾರ. ಈ ರೀತಿ ನಾನಾ ಹೆಸರುಗಳಿಗೆ ಕರೀತಾರೆ. ಓಕೆ, ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಈ ಸರಿ ಎಪಿಸೋಡ್ಗಳಲ್ಲಿ. ಸೊ ಇನ್ನೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಟೈಮ್ ಅಂದರೆ ಅವರು ಕಮೆಂಟ್ಗಳನ್ನ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವುಗಳಿಗೆ ಆನ್ಸರ್ ಮಾಡೋದು, ಕೆಲವೊಂದಿಷ್ಟು ದೈವಗಳ ವಿಚಾರ, ಸೃಷ್ಟಿ ವಿಚಾರ, ಮತ್ತು ನಮ್ಮ ಪುರಾಣಗಳು, ಪೂರ್ವಿಕರು ಏನು ನಾವು ನಮ್ಮಲ್ಲಿ ಬಿಟ್ಟು ಹೋಗಿರೋ ಕೆಲವೊಂದಷ್ಟು ಪದ್ಧತಿಗಳಾಗ್ಬೋದು, ಕೆಲವೊಂದಷ್ಟು ವಿಚಾರಗಳಾಗ್ಬೋದು, ಅವೆಲ್ಲ ಎಷ್ಟು ಸತ್ಯ, ನಾವು ಅದನ್ನು ಆಚರಣೆ ಮಾಡ್ತಾ ಇರೋದು ಯಾವ ರೀತಿ ಅದು ಸತ್ಯನಾ, ಇಲ್ಲ ಇದರಲ್ಲಿ ಏನೋ ಒಂದು ನಂಬಿಕೆ, ಮೂಢನಂಬಿಕೆನಲ್ಲಿ ನಾವು ಹೋಗ್ತಾ ಇದ್ದೀವ. ಸೊ ಈ ವಿಚಾರಗಳು ಮಾತಾಡೋಣ ಖಂಡಿತ. ಸೊ ವೀಕ್ಷಕರೇ, ನೆಕ್ಸ್ಟ್ ಎಪಿಸೋಡ್ಗಳು ಮಿಸ್ ಮಾಡದೆ ನೋಡಿ, ಮತ್ತಷ್ಟು ಕುತೂಹಲ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ. ನಮಸ್ಕಾರ. ನಮಸ್ತೆ.